ಯಾದಗಿರಿ ಜಿಲ್ಲೆ ಸುರಪುರ ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿದ್ದಂಥ ರಾಜಾ ವೆಂಕಟಪ್ಪ ನಾಯಕ್ ಅವರ ಅಕಾಲಿಕ ನಿಧನದಿಂದ ಈಗ ಸುರಪುರ ವಿಧಾನಸಭಾ ಕ್ಷೇತ್ರಕ್ಕೆ ಉಪಚುನಾವಣೆ ಎದುರಾಗಿರುತ್ತದೆ. ಈಗ ಉಪಚುನಾವಣೆಗೆ ಚುನಾವಣಾ ಆಯೋಗ ಕೂಡ ದಿನಾಂಕ ಘೋಷಣೆ ಮಾಡಿದೆ. ಇದರ ಜೊತೆಗೆ ನಿನ್ನೆಯಷ್ಟೇ ಕಾಂಗ್ರೆಸ್ ಪಕ್ಷ ತನ್ನ ಪಕ್ಷದ ಅಧಿಕೃತ ಅಭ್ಯರ್ಥಿಯನ್ನು ಸಹಿತ ಘೋಷಣೆ ಮಾಡಿರುತ್ತದೆ. ದಿವಂಗತ ರಾಜಾ ವೆಂಕಟಪ್ಪ ನಾಯಕ್ ಅವರ ಪುತ್ರರಾದಂಥ ರಾಜಾ ವೇಣುಗೋಪಾಲ್ ನಾಯಕ್ ಅವರು ಅಧಿಕೃತವಾಗಿ ಕಾಂಗ್ರೆಸ್ನಿಂದ ಅಭ್ಯರ್ಥಿ ಕೂಡ ಆಗಿರುತ್ತದೆ. ಈಗ ಸದ್ಯ ನನ್ನ ಜೊತೆ ರಾಜಾ ವೇಣುಗೋಪಾಲ್ ನಾಯಕ್ ಅವರಿದ್ದಾರೆ. ಅವ್ರ ಜೊತೆ ಮಾತಾಡ್ತೀನಿ. ಸರ್, ಈಗ ಬಯಸದ ಬಂದಂಥ ಭಾಗ್ಯ ಇದು, ಯಾರೂ ಕೂಡ ಬಯಸಿರಲಿಲ್ಲ ಉಪಚುನಾವಣೆ ಆಗುತ್ತೆ, 5 ವರ್ಷ ಕೂಡ ತಮ್ಮ ತಂದೆಯವರು ಶಾಸಕರಾಗಿರ್ತಾರೆ ಅನ್ನೋದು ಎಲ್ಲರೂ ಕೂಡ ಅಂದ್ಕೊಂಡಿದ್ರು. ಆದರೆ ಈಗ ಉಪಚುನಾವಣೆ ಆಗಿದೆ. ಈಗ ತಮಗೆ ಅಭ್ಯರ್ಥಿಯಾಗಿ ಘೋಷಣೆ ಮಾಡಿದರೆ ಏನು ಹೇಳ್ತೀರಿ ಸರ್? ಈಗ ಮೊದಲನೇದಾಗಿ ನಮ್ಮ ತಂದೆಯವರು ಕಳ್ಕೊಂಡ್ಮೇಲೆ ಅಂದ್ಕೊಂಡಿರಲಿಲ್ಲ. ಕಳೆದ ಬಾರಿ ಏನು ಚುನಾವಣೆ ಆಯಿತು, ನಮ್ಮ ತಂದೆಯವರು 25,000 ಲೀಡಿಂದ ವಿನ್ ಆದರು. ಇನ್ನು 5 ವರ್ಷ ಕೆಲಸಗಳು ಆಗ್ತವೆ ಅದು ಇದು ಅಂತ ಆ ಒಂದು ಇದರಲ್ಲಿದ್ವಿ. ಸಡನ್ನಾಗಿ ನಮಗೆ ಶಾಕ್ ಆಯಿತು. ಅದಾದಮೇಲೆ ನಮ್ಮ ACC ಅಧ್ಯಕ್ಷರಾದ ಮಲ್ಲಿಕಾರ್ಜುನ್ ಖರ್ಗೆಜಿ ಅವರು ಮತ್ತು ನಮ್ಮ ಮುಖ್ಯಮಂತ್ರಿಯವರಾದ ಸಿದ್ದರಾಮಯ್ಯನವರು ಮತ್ತು DK ಶಿವಕುಮಾರ್ DCM ಅವರಾದ ಮಾರುತಿ ಮರಡಿ ನಾರಿ ಸುವರ್ಣ ಕುರಿ ಸಾಕಿ ವರ್ಷಕ್ಕೆ 30 ಲಕ್ಷ ಲಾಭ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ. DK ಶಿವಕುಮಾರ್ ಅವರೆಲ್ಲ ಬಂದ್ಬಿಟ್ಟು ಭೇಟಿ ಮಾಡಿದರು. ಎಲ್ಲ ಆಯಿತು. ನಿನ್ನೆ ಅಧಿಕೃತವಾಗಿ ನನಗೆ ಅಭ್ಯರ್ಥಿಯಾಗಿ ಘೋಷಣೆ ಮಾಡ್ಯಾರ. ಅದು ಯಾವ ರೀತಿ ಆಗಿದೆ ಅಂತ ಹೇಳಿದ್ರೆ, ಈಗ ನಮ್ಮ ತಂದೆಯವರು ಕಳ್ಕೊಂಡಿವಿ. ಈಗ ಚುನಾವಣೆಯನ್ನು ಎದುರಿಸ್ಬೇಕಾಗಿದೆ. ಯಾಕಂತೇಳಿದ್ರೆ ನಮ್ಮ ತಂದೆಯವರು ಏನು ಕೆಲಸ ಕಾರ್ಯಗಳು ಏನು ಅರ್ಧಕ್ಕೇನು ಬಿಟ್ಟಿದ್ರಲ್ಲ, ಅದನ್ನು ಮುಂದುವರಿಸಬೇಕು. ನಮ್ಮ ತಂದೆಯವರ ಒಂದು ಜವಾಬ್ದಾರಿ ಇತ್ತು, ಅದನ್ನು ಮುಂದುವರಿಸಬೇಕು ಅಂತ ಹೇಳ್ಬಿಟ್ಟು ಒಂದು ಅವಕಾಶ ಸಿಕ್ಕಿದೆ ಜನಸೇವೆ ಮಾಡೋದಕ್ಕೆ ಅಂತೇಳ್ಬಿಟ್ಟು. ದುಃಖನೂ ಆಗಿದೆ, ನಮ್ಮ ತಂದೆಯವ್ರು ನಮ್ಮ ಜೊತೆ ಇಲ್ಲ, ಮತ್ತು ಜನಸೇವೆ ಮಾಡೋಕ್ಕೆ ಒಂದು ಅವಕಾಶ ಸಿಕ್ಕಿದೆ ಅಂತೇಳ್ಬಿಟ್ಟು ಸಂತೋಷನೂ ಆಗ್ತಾಯಿದೆ. ಈ ರೀತಿ ನನ್ನ ಅಭಿಪ್ರಾಯ. ಸರಿ, ತಮ್ಮ ತಂದೆಗೆ ಈ ಒಂದು ವಿಧಾನಸಭಾ ಕ್ಷೇತ್ರದ ಜನರು 4 ಬಾರಿ ಶಾಸಕರನ್ನಾಗಿ ಆಯ್ಕೆ ಮಾಡಿದ್ದಾರೆ. ಆದರೆ ತಮಗೆ ಈಗ ಮೊದಲನೇ ಚುನಾವಣೆ, ಈ ಚುನಾವಣೆಯಲ್ಲಿ ಜನ ಕೈ ಹಿಡ್ತಾರೆ ಅಂತ ಭರವಸೆ ಇದೆಯಾ ಹೇಗೆ ಅಂತ? ಸಂಪೂರ್ಣ ಭರವಸೆ ಇದೆ. ನಮ್ಮ ತಂದೆಯವರ ಅಭಿಮಾನಿಗಳೆಲ್ಲ ಸೇರಿ ನನ್ನ ಕೈ ಹಿಡಿತಾರೆ ಅನ್ನೋದು ಸಂಪೂರ್ಣ ಭರವಸೆ ನನಗಿದೆ. ಸರ್, ಈಗ ತಮ್ಮ ವಿರುದ್ಧವಾಗಿ BJPಯಿಂದ ರಾಜೇಗೌಡರು 3 ಬಾರಿ ಶಾಸಕರಾಗಿ 1 ಬಾರಿ ಸಚಿವರಾಗಿ ಆಯ್ಕೆ ಇದ್ದಂಥವ್ರು, ಈಗ ಅವರು ತಮ್ಮ ವಿರುದ್ಧ ಎದುರಾಳಿ ಆಗಿರ್ತಾರೆ. ಯಾವ ರೀತಿ ಅವರನ್ನು ಫೈಟ್ ಮಾಡ್ತೀರಿ? ಯಾಕಂದರೆ 3 ಬಾರಿ ಶಾಸಕರೇ ಆಯ್ಕೆ ಆದಂಥವ್ರು, ಭಾಳ ಎಕ್ಸ್ಪೀರಿಯೆನ್ಸ್ ಇರುವಂಥ ರಾಜಕಾರಣಿ. ತಾವು ಹೊಸಬರು, ಈಗ ಮೊದಲೇ ಚುನಾವಣೆ ಎದುರಿಸ್ತಿದ್ರಿ, ಅವರನ್ನು ಯಾವ ರೀತಿ ಎದುರಿಸ್ತೀರಾ ಅಂತ? ನಮ್ಮ ತಂದೆಯವರು ಚುನಾವಣೆ ಎದುರಿಸೋದನ್ನು ನಾವು ನೋಡಿವಿ. ಅವರು ಯಾವ ರೀತಿ ಚುನಾವಣೆ ಎದುರಿಸ್ತಾ ಇದ್ದರು, ಕೆಲವೊಂದು ಪ್ರಚಾರ ಮಾಡೋದಾಗಲಿ, ಆಮೇಲೆ ಮೇಯ್ನಾಗಿ ನಮ್ಮ ತಂದೆಯವರು ಏನು ಕೆಲಸಗಳು ಮಾಡ್ತಾ ಬಂದಿದ್ದರು, ಅವ್ರಿಗೊಂದು ಹೆಸರಿದೆ, ಮಾತು ಕೊಟ್ಟ ಮೇಲೆ ಯಾವಾಗಲೂ ತಪ್ಪಲ್ಲ ಅಂತ. ಆ ಥರನೇ ನಾನು ಅದನ್ನು ಮುಂದಿಟ್ಕೊಂಡ್ಬಿಟ್ಟು ಮುಂದಿನ ಚುನಾವಣೆಯನ್ನು ಎದುರಿಸ್ಬೇಕಂತ ಮಾಡಿದ್ದೇನೆ. ಸರ್, ಈಗ ತಮ್ಮ ತಂದೆಯವರು ಅಕಾಲಿಕ ನಿಧನ ಹೊಂದಿದ್ದಾರೆ. ಕಳೆದ 1 ತಿಂಗಳ ಹಿಂದೆ ಅಷ್ಟೇ ಈ ರೀತಿ ಆಗಿರುವಂಥದ್ದು. ಎಲ್ಲೋ ಒಂದು ಕಡೆ ಈಗ ಚುನಾವಣೆ ಎದುರಾಗಿದೆ, ಅನುಕಂಪದ ಅಲೆ ಕೂಡ ತಮ್ಮ ಪರವಾಗಿರುವಂಥದ್ದು. ಜೊತೆಗೆ ಈಗ ಸರ್ಕಾರದ ಗ್ಯಾರಂಟಿ ಯೋಜನೆಗಳು ಮತ್ತು ಈಗ ಸರ್ಕಾರ ಕೂಡ ತಮ್ಮದೇ ಇದೆ. ಈ ಎರಡು ಸರ್ಕಾರ ಒಂದು ಕಡೆ, ಇನ್ನೊಂದು ಕಡೆ ತಮ್ಮ ತಂದೆಯವರ ಅಕಾಲಿಕ ನಿಧನದಿಂದ ಉಂಟಾಗಿರುವಂಥ ಅನುಕಂಪ ಯಾವ ರೀತಿ ವರ್ಕೌಟ್ ಆಗುತ್ತೆ ಈ ಚುನಾವಣೆಯಲ್ಲಿ ಅಂತ? ಸರ್ಕಾರ ಇದೆ ಅಲ್ಲ, ಅದು ಸರ್ಕಾರ ಬರಬೇಕಾದ್ರೆ ಮೇನ್ ಕಾರಣ 5 ಗ್ಯಾರಂಟಿಗಳು. ಆಮೇಲೆ ನಮ್ಮ CM ಅವರಾದ ಸಿದ್ದರಾಮಯ್ಯ ಅವರು ಭಾಳಷ್ಟು ಕಳೆದ ಬಾರಿ ಮುಖ್ಯಮಂತ್ರಿಗಳಾದಾಗೂ ಭಾಳಷ್ಟು ಕೆಲಸ ಮಾಡಿದ್ದಾರೆ. ಹಂಗಾಗಿ ನಮ್ಮ ಸರ್ಕಾರ ಬಂತು ಇಲ್ಲಿ, ಅದು ಭಾಳಷ್ಟು ಹೆಲ್ಪ್ ಆಗ್ತದೆ. ಅದ್ರ ಜೊತೆಗೆ ನಮ್ಮ ತಂದೆಯವರು ಏನಂತಾರೆ 4 ಬಾರಿ ಶಾಸಕರಾಗಿದ್ದಾಗ ಮತ್ತು ಶಾಸಕರು ಇಲ್ಲದೇ ಇದ್ದಾಗೂ ಜನರನ್ನ ಸೇವೆ ಮಾಡ್ತಾ ಬಂದಾರ. ಹಂಗಾಗಿ ಇವೆಲ್ಲ ಜನರಿಗೆ ಭರವಸೆ ಆದ. ಅವ್ರ ಮಗನು ಅವ್ರ ತಂದೆಯವ್ರ ಥರ ಇದು ಜನಸೇವೆ ಮಾಡ್ತಾರೆ ಅಂತ ಭರವಸೆ ಇದೆ. ಆ ಭರವಸೆಯನ್ನು ನಾನು ಮುಂದೆ, ಅದು ಬರೀ ಭರವಸೆ ಅಲ್ಲ, ಅದನ್ನು ಒಂದು ಅನುಷ್ಠಾನದಲ್ಲಿ ಇದು ಮಾಡಿಕೊಂಡು ಎಲ್ರಿಗೂ ಕೆಲಸ ಕಾರ್ಯಗಳನ್ನು ಜನಸೇವೆ ಮಾಡ್ತೀನಿ ಅಂತೇಳಿ ಅವ್ರು ಭರವಸೆ ಹೇಳ್ತಾ ನಾನು ಇದು ಮಾಡ್ತೀನಿ. ಸರಿ, ಕೊನೆಯದಾಗಿ ಈಗ ಚುನಾವಣೆ ಘೋಷಣೆಗೆ ತಾವು ಅಭ್ಯರ್ಥಿ ಸಹಿತ ಈಗ ಆಯ್ಕೆ ಆಗಿರುವಂಥದ್ದು. ಈಗ ಚುನಾವಣೆ ಪ್ರಚಾರ ಯಾವಾಗಿಂದ ಆಗುತ್ತೆ? ಇಡೀ ಕುಟುಂಬದ ತಮ್ಮ ಸಹೋದರರೇನಿದ್ದಾರೆ, ಅವ್ರ ಸಹೋದರನ ತೆಗೆದುಕೊಂಡು ಯಾವ ರೀತಿ ಪ್ರಚಾರ ಮಾಡ್ತೀರಿ? ಯಾವಾಗಿಂದ ಸ್ಟಾರ್ಟ್ ಮಾಡ್ತೀರಿ ಪ್ರಚಾರ ಅಂತ? ಪ್ರಚಾರ ಈಗಾಗಲೇ ಸ್ಟಾರ್ಟ್ ಆಗಿದೆ. ನಿನ್ನೆ ಇದಾದಮೇಲಿಂದನೇ ಸ್ಟಾರ್ಟ್ ಆಗಿದೆ. ಕೆಲವೊಂದು ಕಾರ್ಯಗಳಿದೆ ಮನೆಯಲ್ಲಿ, ನಮ್ಮ ತಂದೆಯವರು ತೀರ್ಕೊಂಡ್ಮೇಲೆ, ಅದಾದಮೇಲೆ ಸ್ಟಾರ್ಟ್ ಮಾಡ್ತಾರೆ. ಇದು ಈಗ ಕಾಂಗ್ರೆಸ್ನ ಅಧಿಕೃತ ಅಭ್ಯರ್ಥಿ ಆಗಿರುವಂಥ ರಾಜಾ ವೇಣುಗೋಪಾಲ್ ನಾಯಕ್ ಅವರು ಹೇಳುವಂಥ ಮಾತಾಗಿದೆ. ಕ್ಯಾಮರಾಮನ್ ಶಿವಶಂಕರ್ ಜೊತೆ ಅಮೀನ್, TV9 ಯಾದಗಿರಿ.